ಹಾಯ್ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಶಾವಿಗೆ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ. ಸೊಸೈಟಿ ಅಕ್ಕಿ ಅಥವಾ ರೇಷನ್ ಅಕ್ಕಿಯಿಂದ ಇವತ್ತು ನಾನು ನಿಮಗೆ ಶಾವಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಬಿಡಿ ಬಿಡಿಯಾಗಿ ಮೃದುವಾಗಿ ಬರುತ್ತೆ. ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಈ ಲೋಟದಲ್ಲಿ 2 ಲೋಟದಷ್ಟು ಅಕ್ಕಿಯನ್ನು ನೀರಿನಲ್ಲಿ ನೆನೆ ಹಾಕಿಟ್ಟಿದ್ದೀನಿ. ಮಿನಿಮಮ್ ಅಂದರೆ 4 ಗಂಟೆಗಳ ಕಾಲ ನೆನೆ ಹಾಕಬೇಕು. ನಾನು ಬೆಳಗಿನ ತಿಂಡಿಗೆ ಮಾಡೋದ್ರಿಂದ ರಾತ್ರಿಯೇ ನೆನೆ ಹಾಕಿದ್ದೆ. ಇದು ಸೊಸೈಟಿ ಅಕ್ಕಿ, ನೀವು ಬೇಕಾದರೆ ಬೇರೆ ಅಕ್ಕಿ ಕೂಡ ಬಳಸ್ಬೋದು. ಸೊಸೈಟಿ ಅಕ್ಕಿ ಆಗಿರೋದ್ರಿಂದ ಒಂದು 4-5 ಬಾರಿ ಇದನ್ನು ಚೆನ್ನಾಗಿ ತೊಳಿಬೇಕು ಫಸ್ಟು. ನಂತರ ನೀರು ಹಾಕಿ ನೆನೆ ಹಾಕಲಿಕ್ಕೆ ಬಿಡಬೇಕು. ನೆನೆ ಹಾಕಿದ ಮೇಲೆ ನಾನು ಇದನ್ನು ವಾಪಸ್ಸು ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಬಸಿದು ಇಟ್ಕೊಂಡಿದ್ದೀನಿ. ಈಗ ಇದನ್ನು ರುಬ್ಕೊಳ್ಬೇಕು. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ಸ್ವಲ್ಪ ರುಚಿ ಕಮ್ಮಿ ಇರುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ 1 ಹಿಡಿಯಷ್ಟು ತೆಂಗಿನ ತುರಿ ಹಾಕೊಳ್ತಾ ಇದ್ದೀನಿ. ಮಾಮೂಲಾಗಿ ಶಾವಿಗೆ ಮಾಡುವಾಗ ತೆಂಗಿನ ತುರಿ ಹಾಕೋದಿಲ್ಲ. ಇದನ್ನು ಹಾಕೋದ್ರಿಂದ ತುಂಬ ರುಚಿಯಾಗಿಯೂ ಬರುತ್ತೆ ಮತ್ತು ಬಿಡಿ ಬಿಡಿಯಾಗಿ ಬರುತ್ತೆ ಶಾವಿಗೆ. ನಂತರ ಇದಕ್ಕೆ ಅಕ್ಕಿ ಹಾಕೊಳ್ತಾ ಇದ್ದೀನಿ. ದೊಡ್ಡ ಲೋಟದಲ್ಲಿ ಅಕ್ಕಿ ಹಾಕಿರೋದು ಸುಮಾರು ಅರ್ಧ ಕೆಜಿ ಅಷ್ಟು ಇರ್ಬೋದು, ಅದರಿಂದಾಗಿ 2 ಸರ್ತಿ ಇದನ್ನು ರುಬ್ಕೊಳ್ತೀನಿ. ಇಲ್ಲಿ ನೀವು ರುಬ್ಬೋದಕ್ಕೆ ನೀರು ಸ್ವಲ್ಪನೇ ಬಳಸಬೇಕು, ಅಂದರೆ ಒಂದು 1/4 ಲೋಟದಷ್ಟು ಮಾತ್ರ ಹಾಕ್ಕೊಳ್ಳಿ. ಅಥವಾ ನಿಮಗೆ ರುಬ್ಲಿಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ ಸ್ವಲ್ಪ ಗಟ್ಟಿಯಾಗೇ ರುಬ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಈಗ ನಾನು ರುಬ್ಬಿ ಆದಮೇಲೆ ಇದರ ಒಂದು ಹದ ತೋರಿಸ್ತೀನಿ ನಿಮಗೆ. ಅಷ್ಟೇ ಹದದಲ್ಲಿ ನೀವು ರುಬ್ಕೊಳ್ಬೇಕು, ಇಲ್ಲಾಂದರೆ ಶಾವಿಗೆ ಮುದ್ದೆ ಆಗುತ್ತೆ ಜಾಸ್ತಿ ನೀರು ಹಾಕಿದರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ರುಬ್ಬಿ ರೆಡಿ ಆಗಿದೆ. ಈ ರೀತಿ ಬೆಣ್ಣೆ ಥರ ಇದನ್ನು ರುಬ್ಕೊಳ್ಬೇಕು. ತುಂಬ ನೈಸಾಗಿ ಇರಬೇಕು, ಆವಾಗಲೇ ಶಾವಿಗೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಿ ಹಾಕಿದ ಲೋಟದಲ್ಲೇ 1/4 ಲೋಟದಷ್ಟು ಅಥವಾ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಈ ಹದಕ್ಕೆ ರುಬ್ಕೊಳ್ಬೇಕು, ಆಯಿತಾ. ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕೊಳ್ಳಿ. ನಂತರ ಉಳಿದಿರುವಂತಹ ಅಕ್ಕಿಯನ್ನು ಕೂಡ ಇದೇ ರೀತಿ ನುಣ್ಣಗೆ ರುಬ್ಕೊಳ್ಬೇಕು. ಮೊದಲೇ ಹೇಳಿದಾಗೆ ನೀರು ತುಂಬ ಜಾಸ್ತಿ ಹಾಕಬಾರ್ದು, ಸ್ವಲ್ಪನೇ ಹಾಕೊಳ್ಳಿ. ಈಗ ಇದಕ್ಕೆ ವಾಪಸ್ ನಾವು ತೆಂಗಿನ ತುರಿ ಉಪ್ಪು ಹಾಕಬೇಕಂತೇನಿಲ್ಲ, 2 ಕೂಡ ಒಂದೇ ಸಲಕ್ಕೆ ಹಾಕಿದರೆ ಸಾಕು. ಇದನ್ನು ಕೂಡ ನುಣ್ಣಗೆ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಅದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಿಟ್ಟು ನೋಡಿ ಬೆಣ್ಣೆ ರೀತಿ ಇದೆ. ದಪ್ಪ ಎಷ್ಟು ಅಂದರೆ ಬೆರಳಲ್ಲಿ ಮುಟ್ಟಿದ್ರೆ ನೋಡಿ ಇದೇ ಥರ ಇರಬೇಕು. ಈಗ ಹಿಟ್ಟನ್ನು ನಾವು ಸ್ವಲ್ಪ ಬೇಯಿಸ್ಕೊಳ್ಬೇಕು. ಅದಕ್ಕೆ ನೀರು ಎಷ್ಟು ಹಾಕಬೇಕು ಅಂದರೆ, ನೀವು ಅಕ್ಕಿ ಹಾಕಿದ್ದೀರಲ್ವಾ, ಆ ಲೋಟದಲ್ಲಿ 1 ಲೋಟ ಅಕ್ಕಿ ಆದರೆ ಅದೇ ಲೋಟದಲ್ಲಿ 3/4 ಲೋಟದಷ್ಟು ನೀರು ಹಾಕೋಬೇಕು. ರುಬ್ಬುವಾಗ ನಾನು ನಿಮಗೆ ನೀರು ಎಷ್ಟು ಹೇಳಿದ್ದೀನಿ ಅಷ್ಟು ಮಾತ್ರ ನೀವು ಹಾಕ್ಕೊಂಡ್ರೆ ಅಥವಾ ಅದೇ ಹದಕ್ಕೆ ನೀವು ರುಬ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಈ ನೀರಿನ ಅಳತೆ. ಇಲ್ಲಾಂದರೆ ನೀರು ಹೆಚ್ಚು ಕಮ್ಮಿ ಆದರೆ ಶಾವಿಗೆ ಕರೆಕ್ಟಾಗಿ ಬರೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀರು ಕಮ್ಮಿ ಆದರೆ ಶಾವಿಗೆ ಸ್ವಲ್ಪ ಒರಟಾಗಿ ರಬ್ಬರ್ ರೀತಿ ನೂಡಲ್ಸ್ ಥರ ಬರುತ್ತೆ. ಜಾಸ್ತಿ ಆಗಿಬಿಟ್ರೆ ಮುದ್ದೆ ಥರ ಆಗುತ್ತೆ, ಅದಕ್ಕೋಸ್ಕರ ಕರೆಕ್ಟಾದ ಹದದಲ್ಲಿ ನೀರು ಹಾಕೋಬೇಕು. ಅಕ್ಕಿ ರುಬ್ಬುವಾಗ ನೀವು ನೀರೇನಾದರೂ ಜಾಸ್ತಿ ಹಾಕ್ಕೊಂಡ್ರೆ ಆವಾಗ ಈ 3/4 ಲೋಟ ನೀರು ಹೇಳಿದ್ನಲ್ವ, ಅದರಲ್ಲಿ ನೀವು ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು. ಆ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಈಗ ಒಲೆ ಮೇಲೆ ದಪ್ಪ ತಳದ ಪಾತ್ರೆಯನ್ನಿಟ್ಟು ಈ ನೀರನ್ನು ಹಾಕೊಳ್ಳಿ. ನೀರು ಒಂದು ಕುದಿ ಬಂದ ಮೇಲೆ ಹಿಟ್ಟನ್ನು ಹಾಕೊಳ್ಬೇಕು. ಇವಾಗ ನೋಡಿ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ನೀವು ಒಂದು ಕೈಯಲ್ಲಿ ಹಿಟ್ಟನ್ನು ಹಾಕೋಬೇಕು, ಇನ್ನೊಂದು ಕೈಯಲ್ಲಿ ಸೌಟಿಂದ ಅದನ್ನು ತಿರುಗಿಸ್ತಾ ಇರಬೇಕು. ಆವಾಗ ಅದು ಕರೆಕ್ಟ್ ಆದ ರೀತಿಯಲ್ಲಿ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ ಹಿಟ್ಟು. ನಾನು ಇದನ್ನು ಹಾಕುವಾಗ ಕ್ಯಾಮ್ರಾಗೆ ನನ್ನ ಕೈ ಅಡ್ಡ ಬರ್ತಾ ಇತ್ತು, ಅದಕ್ಕೋಸ್ಕರ ಫಸ್ಟ್ ನಾನು ಹಿಟ್ಟು ಹಾಕ್ಕೊಂಡು ನಂತರ ಸೌಟಿಂದ ಇದನ್ನು ಕಲಿಸ್ತಾ ಇದ್ದೀನಿ. ನೀವು ಮಾಡುವಾಗ ಆ ರೀತಿ ಅಲ್ಲ, ನಾನು ಮೊದಲೇ ಹೇಳಿದಾಗೆ ಒಂದು ಕೈಯಲ್ಲಿ ಹಿಟ್ಟನ್ನು ಹಾಕೊಳ್ಳಿ, ಇನ್ನೊಂದು ಕೈಯಲ್ಲಿ ಅದನ್ನು ಕಲಿಸ್ತಾ ಹೋಗಿ. ಹಿಟ್ಟು ಈ ರೀತಿ ಗಟ್ಟಿಯಾಗ್ತಾ ಬರುತ್ತೆ ಮತ್ತು ಎಲ್ಲ ಕಡೆದು ಕರೆಕ್ಟಾಗಿ ಒಂದೇ ಸಮನೆ ಬೇಯುತ್ತೆ. ನೋಡಿ, ಈಗ ಇದರಲ್ಲಿ ಹಿಟ್ಟು ಸ್ವಲ್ಪ ಬೇಯಬೇಕು. ನಾವು ಹಾಕಿದ ನೀರೇನಾದರೂ ಕಮ್ಮಿ ಆಗಿಬಿಟ್ರೆ ಹಿಟ್ಟು ಹಾಕಿದ ತಕ್ಷಣ ಅದು ಗಟ್ಟಿ ಆಗಿಬಿಡುತ್ತೆ, ಅದು ಬೇಯೋದಕ್ಕೆ ಚಾನ್ಸೇ ಸಿಗೋದಿಲ್ಲ. ಅದಕ್ಕೆ ಆವಾಗ ಅದು ಸಾಫ್ಟಾಗಿ ಬರೋದಿಲ್ಲ. ಮತ್ತು ನಾನು ಫಸ್ಟೇ ನೀರನ್ನು ಕುದಿಸ್ಬಿಟ್ಟು ಯಾಕೆ ಹಾಕೋದಂದರೆ ತುಂಬ ಚೆನ್ನಾಗಿ ಬೇಯುತ್ತೆ ಮತ್ತು ಇದು ತುಂಬ ಬೇಗ ಆಗುತ್ತೆ. ನಿಮಗೆ ಹಾಕಿದ ತಕ್ಷಣ ಗಟ್ಟಿಯಾಗ್ತಾ ಬರುತ್ತೆ, ಬೇಗ ಅದು ಬೇಯುತ್ತೆ. ಇಲ್ಲಾಂದರೆ ನೀವು ನೀರಿನಲ್ಲಿ ಕಲಸಿಬಿಟ್ಟು ಹಿಟ್ಟನ್ನು ಆ ರೀತಿ ಬಾಣಲೆಗೆ ಹಾಕಿ ಗಟ್ಟಿ ಮಾಡ್ಕೊಳ್ಬೋದು, ಅದು ತುಂಬ ನಿಧಾನ ಆಗುತ್ತೆ. ಈ ರೀತಿ ನೀವು ಮಾಡಿ ನೋಡಿ, ತುಂಬ ಬೇಗನೆ ಆಗುತ್ತೆ ಮತ್ತು ಚೆನ್ನಾಗಿ ಆಗುತ್ತೆ ಕೂಡ ಇದು.
ಈಗ ನೋಡಿ ಹಿಟ್ಟು ಗಟ್ಟಿ ಆಗ್ತಾ ಬರುತ್ತೆ. ಚೆನ್ನಾಗಿ ಈ ರೀತಿ ಗಟ್ಟಿ ಆದಮೇಲೆ ಗ್ಯಾಸ್ ಆಫ್ ಮಾಡಿದರೆ ಆಯಿತು. ಈಗ ಇದು ಆಗಿದೆ, ತಣ್ಣಗಾಗಬೇಕಿದು. ತಣ್ಣಗಾದ್ಮೇಲೆ ನಾವು ಇದನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು. ಕೈಯಲ್ಲಿ ಅದನ್ನು ನಾದ್ಕೊಳ್ಬೇಕು. ನಾವು ಚಪಾತಿಗೆಲ್ಲ ನಾದ್ಕೊಳ್ತೀವಲ್ವ ಹಾಗೆ. ಇನ್ನೊಂದು ಪಾತ್ರೆಗೆ ಇದನ್ನು ಹಾಕೊಳ್ತಾ ಇದ್ದೀನಿ. ಒಂದು ಅಗಲವಾದ ತಟ್ಟೆಗೆ ಹಾಕ್ಕೊಂಡು ಈ ರೀತಿ ಮಾಡಿದರೆ ತುಂಬ ಬೇಗ ಆಗುತ್ತೆ. ಕೈಗೆ ಅಂಟ್ತಾ ಇದೆ ಅಂದರೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಮಾಡ್ಬೋದು, ಅಥವಾ ಎಣ್ಣೆ ಹಚ್ಚಿ ಕೂಡ ಮಾಡ್ಬೋದು. ಎಣ್ಣೆ ಹಚ್ಚೋದ್ರಿಂದ ಕೂಡ ಬಿಡಿ ಬಿಡಿಯಾಗಿ ಬರುತ್ತೆ ಶಾವಿಗೆ. ನೀರಿನ ಬದಲು ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ಚೆನ್ನಾಗಿ ಇದನ್ನು ಒಂದು 5 ನಿಮಿಷ ನಾದ್ಕೊಳ್ಳಿ. ತುಂಬ ಬಿಸಿ ಇರುವಾಗ ಏನು ನಾದ್ಕೊಳ್ಬೇಕಂತೇನಿಲ್ಲ, ಸ್ವಲ್ಪ ತಣ್ಣಗಾದ್ಮೇಲೆ ಮಾಡ್ಕೊಳ್ಳಿ. ಅಲ್ಲಲ್ಲಿ ಸಣ್ಣ ಸಣ್ಣ ಉಂಡೆಗಳೇ ಇದ್ದರೆ ಅದನ್ನು ಚೆನ್ನಾಗಿ ಈ ರೀತಿ ನಾದ್ಕೊಂಡು ರೆಡಿ ಮಾಡ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿ ಕಟ್ಟಾಗದೆ ಬರುತ್ತೆ ಶಾವಿಗೆ. ಎಷ್ಟು ನಾದ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ನಂತರ ಒಂದು ಈ ಸೈಜಿನ ಉಂಡೆ ತಗೊಂಡು ಸ್ವಲ್ಪ ಉದ್ದಕ್ಕೆ ಅದನ್ನು ಕಡುಬು ರೀತಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಾಡ್ಕೋಬೇಕು. ಹಿಟ್ಟನ್ನು ನೀವು ಚೆನ್ನಾಗಿ ನಾದಿದಷ್ಟು ಕೈಗೆ ಆಮೇಲೆ ಅದು ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ. ನೋಡ್ಬೋದು, ತೋರಿಸ್ತೀನಿ ನೋಡಿ. ಕೈಗೆ ಈಗ ಅದು ಅಷ್ಟು ಅಂಟ್ಕೊಳ್ಳೋದಿಲ್ಲ. ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಅದು ನೀರು ಕುದೀತಾ ಇದೆ. ಇವಾಗ ಇದನ್ನು ಒಂದೊಂದಾಗಿ ಇಡ್ತಾ ಇದ್ದೀನಿ. ನಂತರ ಇದನ್ನು ನಾವು ಸುಮಾರು 20 ನಿಮಿಷ ಬೇಯಿಸ್ಕೊಳ್ಬೇಕು. 20ಕ್ಕಿಂತ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಬೇಡಿ. 20 ನಿಮಿಷ ಆಗೋದಕ್ಕಿಂತ ಮುಂಚೆನೇ ನೀವು ಶಾವಿಗೆ ಒತ್ತೋದಕ್ಕೆ ಎಲ್ಲವನ್ನ ರೆಡಿ ಮಾಡಿ ಇಟ್ಟಿರಬೇಕು. ಯಾಕೆಂದರೆ ಇದನ್ನು ಬಿಸಿ ಬಿಸಿಯಾಗಿ ಶಾವಿಗೆ ಒತ್ಕೊಳ್ಬೇಕು. ಸಣ್ಣ ಕಡುಬು ಮಾಡೋದಾದರೆ 10 ನಿಮಿಷ ಸಾಕಾಗುತ್ತೆ, ಅಥವಾ ಜಾಸ್ತಿ ಅಂದರೆ 15 ನಿಮಿಷ ಸಾಕಾಗುತ್ತೆ. 20 ನಿಮಿಷ ಆದಮೇಲೆ ಕಡುಬು ಬೇಯಿಸ್ತಾ ಇರ್ತೀರಲ್ವಾ, ಅದನ್ನು ನೀವು ಕಂಪ್ಲೀಟಾಗಿ ಸಿಮ್ನಲ್ಲಿ ಇಡಬೇಕು. ಗ್ಯಾಸ್ ಆಫ್ ಮಾಡಬಾರ್ದು, ಅದು ಬಿಸಿಯಾಗಿಯೇ ಇರಬೇಕು. ಬಿಸಿ ಇರುವಾಗಲೇ ಒಂದೊಂದೇ ಹಾಕಿಬಿಟ್ಟು ಒತ್ತಾ ಹೋಗಬೇಕು. ಆವಾಗ ನಿಮಗೆ ತುಂಬ ಈಸಿಯಾಗಿ ಒತ್ತೋದಕ್ಕೆ ಆಗುತ್ತೆ. ಇಲ್ಲಾಂದರೆ ಅದು ಗಟ್ಟಿ ಆಗಿಬಿಟ್ಟು ಕಷ್ಟ ಆಗುತ್ತೆ ಒತ್ತಲಿಕ್ಕೆ. ಈ ರೀತಿ ರುಬ್ಬಿ ಮಾಡೋ ಬದಲು ನೀವು ರೇಷನ್ ಅಕ್ಕಿಯನ್ನು ಹಿಟ್ಟು ಮಾಡಿಟ್ಕೊಂಡ್ಬಿಟ್ರೆ ನಿಮಗೆ ಯಾವಾಗ ತಿನ್ನಬೇಕು ಅಂತ ಆಸೆ ಆಗುತ್ತೆ ನೋಡಿ, ಆವಾಗ ತಕ್ಷಣಕ್ಕೆ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿ ಕೂಡ ಇರುತ್ತೆ ಅದು. ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಕೂಡ. ಹಾಗೆಯೇ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಸೂಪರಾಗಿ ಬಂದಿದೆ. ಖಂಡಿತ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ನಿಮಗೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಇದೇ ಥರದ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.